ಅದನ್ನು ಕೂಲಂಕಷವಾಗಿ ನೋಡಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಎಂದು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಆರ್ ಯು ಹ್ಯಾಪಿ ವಿತ್ ದಿಸ್? ಇದು ಇಷ್ಟೇ ಉತ್ತರ. ನೀವು 2014ರಿಂದ 18 ಇದ್ರಲ್ಲ, ಅದು ಎಲ್ಲ ಓದ್ಬಿಡಿ. ಅದು 5 ವರ್ಷ ಏನೇನು ಹೇಳಿದ್ರು ಅದನ್ನು ಓದ್ಬಿಡಿ. ಕೇಳಿ ಸ್ವಲ್ಪ ಅಶೋಕ್, ಒಂದ್ ನಿಮಿಷ. ಅಲ್ಲ ನೀವು ಮಾತಾಡ್ಬೇಕಾ? ಇಲ್ಲ ಅಲ್ಲ, ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದೇ ನಿಮಿಷ ಆಯ್ತು. ತಾವು ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ, ಎಲ್ಲ ಅಭಿವೃದ್ಧಿ, ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲ ಹೇಳಿದ್ರಿ. ಆಮೇಲೆ ಶುರು ಮಾಡಿದ್ರಿ, ನಿಮ್ಮವ್ರು 17 ಜನ ಮಾತಾಡಿದ್ದಾರೆ, ನಮ್ಮವ್ರು 34 ಜನ. ಅದೇ ಕರೆಕ್ಟ್. ರಾಜಕಾರಣ ಅಂದ್ರೆ ಇರೋ ಫ್ಯಾಕ್ಟೇ ಹೇಳೋದು, ಎಲ್ಲರೂ ಕೂಡ ಇರೋ ಫ್ಯಾಕ್ಟೇ ಹೇಳೋದು. ನಮ್ಮಲ್ಲಿ ಗೆದ್ದಿರೋರು ಕಡಿಮೆ. ನಾವು ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು, ಈ ಸರಿ ಗೆದ್ದಿರೋರು ಕಡಿಮೆ. ಅದರಲ್ಲಿ ಎಷ್ಟು ಜನ ಇದ್ದಾರೋ ಮಾತಾಡಿದ್ರು, ಅಲ್ಲಿಂದ ಶುರು ಮಾಡಿದ್ರಿ. ನೀವು 50 ವರ್ಷ ರಾಜ್ಯನ ಆಳಿದ್ದೀರಾ, ನಾವು 9 ವರ್ಷ ಹೇಳಿದಿರ್ವಿ. 50 ವರ್ಷ ನೀವು ಆಡ್ಬಿಟ್ಟು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅದ್ರ ನಿಮ್ಮ ಕೊರತೆನೇ ಇರೋದು. ಯುವರ್ ಫೇಲ್ಯೂರ್. ಅದನ್ನ ಒಪ್ಕೊಳ್ಳಿ ನೀವು. ಭಾಷಣ ಉತ್ತರ ನೋಡಿಯಪ್ಪ, ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೈ ಮುಗಿದು ಕೇಳ್ತೇನೆ, ನಾನು ಮಾತನಾಡುವಾಗ ಮಧ್ಯೆ ಪ್ರವೇಶ ಮಾಡಬೇಡಿ. ನೀವೇನಾರ ಹೇಳದಿದ್ರೆ ಆಮೇಲೆ ಹೇಳಿ. ವಿಲ್ ರಿಪ್ಲೈ. ವಿಲ್ ನಾಟ್ ರನ್ ಅವೇ ಫ್ರಮ್ ದಿಸ್ ಹೌಸ್. ವಾಟ್ ಎವರ್ ಯು ವಾಂಟ್ ಟು ಸೇ, ಯು ಪ್ಲೀಸ್ ಸೇ ಆಫ್ಟರ್ ಮೈ ಸ್ಪೀಚ್. ಆಯ್ತು. ಮಾನ್ಯ ಅಧ್ಯಕ್ಷರೇ, ಅಶೋಕ್ ಅವರು ಹೇಳಿದ್ರಲ್ಲ, ನಾನು ಬಜೆಟ್ ಭಾಷಣ ಯಾಕೆ ಓದಿದೆ ಅಂತಂದ್ರೆ, ಬಹಳ ಚರ್ಚೆ ಮಾಡಿದ್ಮೇಲೆ ಒಂದು ಸರ್ಕಾರವಾಗಿ ಉತ್ತರ ಕೊಡಬೇಕಾಗಿತ್ತಲ್ಲ. ಅವ್ರು ಏನು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕೊಡಬೇಕಾಗಿತ್ತಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 2 ಸಾರಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಜಗದೀಶ್ ಶೆಟ್ಟರ್ ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ, ಅಲ್ಲಿ ಈಶ್ವರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಕೌನ್ಸಿಲ್ನಲ್ಲಿ. 2014ರಲ್ಲಿ ಒಂದ್ಸಾರಿ, 2017ರಲ್ಲಿ ಒಂದ್ಸಾರಿ ಚರ್ಚೆ ಆಗಿದೆ. ನೀವು ರೆಕಾರ್ಡ್ ತೆಗಿಸಿ ನೋಡಿ. ನಾನು 2 ಗಂಟೆಗೂ ಹೆಚ್ಚು ಕಾಲ ಉತ್ತರ ಕೊಟ್ಟಿದ್ದೀನಿ. 2 ಗಂಟೆಗೂ 2 ಸಾರಿ, 2014ರಲ್ಲಿ, 2017ರಲ್ಲಿ ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾಧುಸ್ವಾಮಿ ಅವರಿಗೆ ಯಾಕೆ ಕೊಡ್ಲಿಲ್ಲ ಹೇಳಿ? ಆಮೇಲೆ ಅದು ಒಂದೇ ಸಾರಿ, ಇಡೀ 3 ವರ್ಷ 10 ತಿಂಗಳಲ್ಲಿ ಅದು ಒಂದೇ ಸಾರಿ ಚರ್ಚೆ ಆಗಿರೋದು 2022ರಲ್ಲಿ. ಒಂದೇ ನಿಮಿಷ ಮಿಸ್ಟರ್ ಅರವಿಂದ್, ಮತ್ತೆ ಮಾತಾಡಿ ಕ್ಲಾರಿಫಿಕೇಶನ್ ಕೇಳಬಹುದು. ಮತ್ತೆ ಎಷ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ಆಗ್ತದೆ? ನೀವು ಅರ್ಥ ಮಾಡಿಕೊಳ್ಳಿ. ಸೀನಿಯರ್ಸ್ ಮೆಂಬರ್ಸ್ ನಿಮಗೆ ಗೊತ್ತಿರ್ತದಲ್ಲ, ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಈಲ್ಡ್ ಆಗುದಿಲ್ಲ ಅಂತ ಹೇಳಿದ್ದಾರೆ, ಕೂತ್ಕೊಳ್ಳಿ. ಸರ್, ನಮ್ಮ ಮಧುಸ್ವಾಮಿಯವರು ಕೇವಲ 54 ಶಬ್ದದ ಉತ್ತರ ಕೊಟ್ಟು ನಮಗೆಲ್ಲರಿಗೂ ಕಡಿಮೆ ಉತ್ತರ ಕೊಟ್ಟಾರಂತೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನು ನಾನು ಒಪ್ತೇನೆ. ಕೇವಲ 2 ನಿಮಿಷಕ್ಕಿಂತ ಕಡಿಮೆ. ಆದರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ತಮ್ಮ 23-24ರ ಬಜೆಟ್ದಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂಥ ಘೋಷಣೆ ಮಾಡಿದರು. ಆದರೆ ಮುಂದಿನ ಬಜೆಟ್ದಲ್ಲಿ ಅದು ಡ್ರಾಪ್ ಆಯ್ತು, ತಾವು ಮಾಡಿದಂಥ ಬಜೆಟ್ದಲ್ಲಿ. ಹಾಗಾಗಿ ತಾವೀಗ ಉತ್ತರ ಕೊಡ್ಬೇಕಾದ್ರೆ ಅದಕ್ಕೂ ಕೂಡ ಮತ್ತೆ ಅದನ್ನು ರೀಇನ್ಸೆಟ್ ಮಾಡಿ ಅದಕ್ಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಹೇಳ ಅಂತ ಇದು. ನಾ ಏನೋ ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ ನಾನು. ಸರ್, ಇಂಪಾರ್ಟೆಂಟ್ ವಿಚಾರ ಸರ್ ಇದು.